ಚಿರು. ದೀಪ ಚಿರು ಒಟ್ಟಿಗೆ ಕೂರಂಗೆ ಇಲ್ಲ. ಬಟ್ ಹಸ್ಬೆಂಡ್ ಮದ್ವೆ ಆಗಿದೆ, ಕೂರ್ಲೇಬೇಕು. ನೆಕ್ಸ್ಟ್ ಟ್ರ್ಯಾಕ್ ಚೇಂಜ್ ಆದ್ಮೇಲೆ ಬರ್ತೀವಿ ಒಟ್ಟಿಗೆ ಬರೋಣ. ಹೇಗಿದ್ದೀರಾ ಇಬ್ರು? ಬಿಂದಾಸ್. ಓಕೆ, ದೀಪ ಅಂತೂ ಇವಾಗ ಬಿಂದಾಸ್ ಆಗಿ ಇರ್ತಾರೆ. ಬಟ್ ಪಾಪ ಚಿರು ಚಿರುಗ್ ಸ್ವಲ್ಪ ಕಷ್ಟ, ಹಿಂಗಾಗ್ಬಾರ್ದಾಗಿತ್ತು. ಏನ್ ಮಾಡೋದು, ಆಗ್ಬಿಟ್ಟಿದೆ, ಏನ್ ಮಾಡಕ್ಕಾಗಲ್ಲ. ಅತ್ಲಾಗೆ ಅತ್ತಿಗೆ ಇತ್ಲಾಗೆ ಈ ಕಡೆ ವೈಫೈಯೂ ಅಲ್ಲ ವೈಫೈ. ಸೊ ಹೇಗ್ ನಡೀತಾ ಇದೆ ಚಿರು ನಿಮ್ ಲೈಫು? ಏನ್ ನಡೀತದೆ ಅಂತ ಗೊತ್ತಾಗ್ತಲ್ಲ ಚಿರು ಲೈಫಲ್ಲಿ. ಈ ಕಡೆ ಅತ್ತಿಗೆ ಕಾಣಿಸ್ತಾರೆ, ಈ ಕಡೆ ಇವ್ರು ಕಾಣಿಸ್ತಾರೆ, ಇಬ್ರು ಕಿತ್ತಾಡ್ತವ್ರೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಲ್ಲ. ಯಾವಾಗ್ಲೂ ಅತ್ತಿಗೆ ಪರಾನೆ, ಆದ್ರೆ ಈಗಿನ ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೇಕಂತ ಗೊತ್ತೇ ಆಗ್ತಲ್ಲ. ಸುಮ್ಮನೆ ಕನ್ಫ್ಯೂಸ್ಡ್ ಆಗಿ ನಿಂತ್ಕೊಂಡ್ಬಿಡಿ. ಈ ಟೆನ್ಷನ್ ನಲ್ಲಿ ಪಾಪ ಫೋಟೋಗ್ರಫಿನೇ ಮರ್ತ್ಬಿಟ್ಟಿದ್ದೀರಾ ಹಿಂಗೆ ಅಂತ? ಫೋಟೋಗ್ರಫಿ, ಫ್ಯಾಷನ್ ಡಿಸೈನಿಂಗು ಎಲ್ಲ ಮರ್ತ್ಬಿಟ್ಟು ಆಫೀಸ್ಗೆ ಹೋಗ್ತಲ್ಲ, ಸೂಟ್ ಹಾಕೊಂಡು ಮನೇಲೆ ಕೂತ್ಕೋತಾ ಇದೀನಿ. ಮನೇಲೆ ಡೈನಿಂಗ್ ಟೇಬಲ್ ಅದೇ ಮನೆಗೂ ಸೂಟ್ ಎಲ್ಲ ಹಾಕೊಂಡು ಕೂತ್ಕೊಳ್ಳೋದು, ಅದು ಆಫೀಸ್ ಹೋಗ್ತಾರೆ ಅನ್ಕೋತಾರೆ, ಆದ್ರೆ ಏನೋ ಒಂದ್ ಅನಾಹುತ ಆಗೋಗುತ್ತೆ, ಮನೇಲಿ ಇರ್ಬೇಕಾಗತ್ತೆ. ಓಕೆ, ಚಿರು ಯಾಕೆ ದೀಪನ ಆ ಸಿಚುವೇಶನ್ ಏನಿತ್ತು ಅಲ್ಲಿ ದೀಪಂದು ತಪ್ಪಿಲ್ಲ, ಚಿರುದು ತಪ್ಪಿಲ್ಲ, ಅಥವಾ ಆ ಒಂದು ಯಾರು ಚಿರು ಪ್ರೀತಿಸ್ತಾ ಇರ್ತಾರೋ ಅವ್ರ ಬಗ್ಗೆ ಚಿರು ತಲೆ ಕೆಡ್ಸ್ಕೊಳ್ಳೋದ್ರಲ್ಲಿ ನ್ಯಾಯ ಇದೆ, ಇಲ್ಲ ಒಪ್ಕೊಳ್ತೀವಿ. ಆದ್ರೆ ದೀಪನ್ ತಪ್ಪೇ ಇಲ್ಲದೆ ದೀಪನ್ನ ಎಲ್ಲದಕ್ಕೂ ದೀಪನ್ ಬೈಯೋದು ಎಷ್ಟು ಸರಿ ಅಂತ? ಕರೆಕ್ಟ್. ಆದ್ರೆ ಅತ್ತಿಗೆ ಮಾತ್ ಮೀರಲ್ವಲ್ಲ ಚಿರು. ಅತ್ತಿಗೆ ಬೈತಾರೆ, ಅತ್ತಿಗೆಗೆ ಇಷ್ಟ ಇಲ್ಲ ಅಂದ್ರೆ ಚಿರುಗ್ ಇಷ್ಟ ಇಲ್ಲ ಅಷ್ಟೇ, ಅವನ ಒಪಿನಿಯನ್ ಮ್ಯಾಟರ್ ಆಗಲ್ಲ. ಆಮೇಲೆ ಇನ್ನೊಂದು ಇರುತ್ತಲ್ಲ, ಯಾವ್ದೋ ಹುಡುಗಿನ ಇಷ್ಟಪಟ್ಟು ಇನ್ಯಾವ್ದೋ ಹುಡುಗಿನ ಬಲವಂತವಾಗಿ ಮತ್ತೆ ಅತ್ತಿಗೆ ಕೈಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಅದನ್ನ ಯಾರು ಮಾಡ್ಸಿದಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಅಲ್ಲಿ ಅತ್ತಿಗೆ ಅಥವಾ ಅಕ್ಕ ಓಡೋದ್ಲು ಅಂದ್ಬಿಟ್ಟು ತಂಗಿನ ಕಟ್ಟೋದು, ಅದ್ಯಾವ ತರ ನ್ಯಾಯ, ಅದ್ಯಾವ ತರ ಪದ್ಧತಿ? ಅದೆಲ್ಲ ಎಂತವ್ರಿಗೂ ಬೇಜಾರಾಗುವಂತ ವಿಷಯ. ಸೊ ಚಿರುಗ್ ಅವನ್ ಜೀವನದಲ್ಲೇ ಅದಾಗಿರೋದಕ್ಕೆ ಬಹಳಷ್ಟು ಕೋಪ, ಫ್ರಸ್ಟ್ರೇಷನ್ ಎಲ್ಲ ಇದೆ. ದೀಪ ಇದನ್ನ ಕ್ವೆಶ್ಚನ್ ಮಾಡಬಹುದಾಗಿತ್ತಲ್ವಾ? ನೀವಾಗೇನೆ ತಾಳಿ ಕಟ್ಬಿಟ್ಟು ನೀವಾಗೇನೆ ಯಾಕೆ ಇದ್ದಾರೆ? ಯಾಕಂದ್ರೆ ದೀಪನ್ ತಪ್ಪೇ ಇರಲ್ವಲ್ಲ. ದೀಪ ಕ್ವೆಶ್ಚನ್ ಮಾಡಿದ್ಲು, ಅವಳ ಅಪ್ಪ ಅಮ್ಮಂಗೆ ಇಲ್ಲ ಅಂದಿದ್ಲು. ಆದ್ರೆ ಅಪ್ಪ ಅಮ್ಮನ್ ಮಾತ್ ಮೀರಲ್ಲ ದೀಪಂಗ್ ಯಾವತ್ತಿದ್ರು ಅಪ್ಪ ಅಮ್ಮನೇ ಮೊದ್ಲು. ಸೊ ಅಪ್ಪ ಅಮ್ಮ ಹೇಳಾದ್ಮೇಲೆ ಸರಿ, ಅಪ್ಪ ಅಮ್ಮಂಗ್ ಬೇಜಾರಾಗ್ಬಾರ್ದು ಅಂತ ಈ ಮದ್ವೆಗೆ ಒಪ್ಕೊಂಡ್ಲು. ಇವಾಗ ದೀಪ ರೆಬಲ್ ಆಗ್ತಾ ಇದ್ದಾಳೆ. ಸೊ ಚಿರುಗೆ ಈ ಸಿಚುವೇಶನ್ ನ ಚಿರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಕನ್ಫ್ಯೂಸ್ಡ್ ಆಗಿದ್ದಾನೆ. ಏನಕ್ಕೆ ರೆಬಲ್ ಆದ್ರು, ಹಿಂಗಿದ್ದವ್ರು ಹಿಂಗ್ ಆಗ್ಬಿಟ್ರು ಅಂತ ಗೊತ್ತಿಲ್ಲ. ಮುಂದೆ ಹೆಂಗೆ ಹೋಗುತ್ತೆ, ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಐಡಿಯಾ ಇಲ್ಲ. ಜಸ್ಟ್ ಕನ್ಫ್ಯೂಸ್ಡ್ ಸ್ಟೇಟ್ ಈಗ. ಚಿರುಗೆ ಫೋಟೋಗ್ರಫಿ, ಮಾಡಲಿಂಗ್ ಅದೆಲ್ಲದ್ರ ಬಗ್ಗೆ ಫ್ಯಾಷನ್ ಇರೋದ್ರಿಂದ ಹೆಂಡತಿನೇ ಚೇಂಜ್ ಮಾಡಬಹುದಲ್ಲ? ಹಂಗೆ ಅದನ್ನೇ ಯೋಚನೆ ಮಾಡ್ತೀನಿ. ಹೆಂಡತಿನೇ ಚೇಂಜ್ ಮಾಡೋದಕ್ಕೆ ಹೆಂಡತಿ ಔಟ್ಫಿಟ್ ಇವಾಗ ಮದ್ವೆ ಆಗೋಗಿದೆ, ಚೇಂಜ್ ಮಾಡಕ್ಕಾಗಲ್ಲ. ಖಂಡಿತವಾಗ್ಲೂ ಮಾಡ್ಬೋದು. ಅತ್ತಿಗೆ ಅನುಮತಿ ಬೇಕು. ಅತ್ತಿಗೆ ಅನುಮತಿ ಸಿಕ್ಕಿಲ್ಲ. ಚಿಕ್ಕ ವಯಸ್ಸಲ್ಲಿ ಎಲ್ರೂ ಕೈ ಬಿಟ್ಬಿಟ್ಟು ಹೋಗಿರುವಾಗ ಅತ್ತಿಗೆನೆ ಸಾಕಿದ್ದು, ಅತ್ತಿಗೆ ಒಬ್ರೆ ಅವ್ನ್ಗೆ ಅಂತ ನಿಂತಿದ್ದು. ಅವ್ನ ಜೀವನದಲ್ಲಿ ತಗೊಂಡ್ರು ಎಲ್ಲಾ ಡಿಸಿಷನ್ಸ್ ಇಂದಾನೆ ಅವ್ನ್ ಇವಾಗ ಏನಾಗಿದ್ದಾನೋ ಆಗಿರೋದು. ಸೊ ಅವ್ನ್ ಚಿಕ್ಕ ವಯಸ್ಸಿಂದ ತಗೊಂಡಿರೋ ಡಿಸಿಷನ್ಸ್ ಇವನ್ಗೂ ಯಾವ್ದಾದ್ರು ತಪ್ಪನ್ಸಿ ಯೋಚನೆ ಮಾಡಿದಾಗ ಆಮೇಲೆ ಅದು ಸರಿಯಾಗೇ ಮೂಡ್ ಬಂದಿದೆ ಕೊನೆಗೆ. ಸೊ ಬ್ಲೈಂಡ್ಲಿ ಅವ್ರನ್ನ ಟ್ರಸ್ಟ್ ಮಾಡ್ತಾನೆ. ಚಿರುಗುನು ಹಾಗೇನೆ ಭುವನ್ಗೂ ಇರೋ ಸಿಮಿಲಾರಿಟೀಸ್ ಏನು ಅಥವಾ ಡಿಫರೆನ್ಸಸ್ ಏನು? ತುಂಬಾ ಕಡಿಮೆ ಸಿಮಿಲಾರಿಟೀಸ್ ಇಲ್ಲ ಅನ್ಸುತ್ತೆ. ಸ್ವಲ್ಪ ತೋರಿಸ್ತಾರೆ ಅದರಲ್ಲಿ. ಅವನ್ಗೆ ಫ್ಯಾಷನ್ ಆದ್ರೂ ನಮ್ ದೇಶದ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಇಷ್ಟ ಅಂತ. ನನಗೆ ನಮ್ ದೇಶದ ಸಂಸ್ಕೃತಿ ಸಂಪ್ರದಾಯ, ಭಾಷೆ ಅದೆಲ್ಲ ತುಂಬಾ ಇಷ್ಟ. ಅದು ಚಿರುಗೆ ಕಡಿಮೆ ಆಕ್ಚುಲಿ, ನಂಗೆ ಜಾಸ್ತಿ. ಅದು ಬಿಟ್ಟು ಡಿಫ್ರೆನ್ಸಸ್ ಜಾಸ್ತಿ. ಚಿರು ಇರಂಗೆ ಯಾವ್ದ್ರಲ್ಲೂ ನಾನಿಲ್ಲ. ಅವನ್ ಮಾತು ಕೋಪ ಮಾಡ್ಕೊತಾನೆ ಇರ್ತಾನೆ. ಇವ್ರು ನನ್ ಕೋಪ ಮಾಡ್ಕೊಂಡಿರೋದು ನೋಡಿಲ್ವಲ್ಲ ಸೀನಲ್ಲಿ ರೇಗಾಡಕ್ಷಣ ಹಿಂಗ್ ಒಂದ್ ಚರ್ಕು. ಇವ್ರು ಹೇಳಲ್ಲ ಯಾವ ಪಿಕ್ಚರ್, ಮಾನಿಟರ್ ಅಲ್ಲೇ ಬೇರೆ ಪಿಚ್ ಇರತ್ತೆ, ಟೇಕ್ ಅಲ್ಲೇ ಬೇರೆ ಪಿಚ್ ಇರತ್ತೆ. ಸಡನ್ ಆಗಿ ಮಾಡೋದು ದೀಪ ಅಂತ ಏನ್ರಿ ಅಂತ ಮಾಡೋದು. ನಾನು
ಓ ಕೂಲ್ ಡೌನ್ ಏನಾದ್ರು ಕೋಪು ಸೀನ್ ಬಂದ್ರೆ ಇವ್ರು ಫಸ್ಟ್ ಧೈರ್ಯ ತಗೊಂಡು ನಿಂತ್ಕೋತಾರೆ. ಇವ್ನು ಯಾವ ಪಿಕ್ಚರ್ ಹೇಳ್ತಾನೋ ಗೊತ್ತಿಲ್ಲ, ಧೈರ್ಯವಾಗಿರ್ಬೇಕು ಅಂತ.